ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಯುಗಾದಿ ಹಬ್ಬದಲ್ಲಿ ಆರೋಗ್ಯವಾಗಿ, ಸಂತೋಷವಾಗಿ, ಸುಖವಾಗಿರಲಿ ಅಂತ ಹಾರೈಸ್ತೇನೆ. ನಾನು ಇವತ್ತು ಬೆಳಿಗ್ಗೆ ಎದ್ದು ಬಾಗಿಲೆಲ್ಲ ಒರೆಸಿ 6 ಗಂಟೆಗೆ ರಂಗೋಲಿ ಎಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ಬಾಗಿಲೆಲ್ಲ ಒರೆಸಿ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಇಡ್ತಾಯಿದ್ದೀನಿ. ಬೇಗ ಬೇಗ ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಪೂಜೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬೇಗನೆ ಪೂಜೆ ಮಾಡೋಣ ಅಂತ ಇದ್ದೆ. ಇವಾಗ ಇದು ರಂಗೋಲಿ ಹಾಕೋಕ್ಕೆ ಲಕ್ಷ್ಮಿದು ಮೋಲ್ಡ್ ಇಟ್ಕೊಂಡಿದ್ದೆ ನಾನು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ನೀಟಾಗಿ ಹಾಕ್ಬಿಟ್ಟು ನೀಟಾಗಿ ಪಾದ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಕಮಲ ಹೂವೆಲ್ಲ ಬರುತ್ತೆ, ಸೂಪರಾಗಿರುತ್ತೆ. ಈ ಥರ ಎಲ್ಲ ಹೊಸ್ಲು ಮೇಲೆಲ್ಲ ನೋಡಿ ಪಾದಗಳಲ್ಲಿ ಇಟ್ಬಿಟ್ಟು ಕಲರ್ ರಂಗೋಲಿನ ಹಾಕ್ಬಿಟ್ರೆ ಸಖತ್ತಾಗಿರುತ್ತೆ. ಅದು ರಂಗೋಲಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಆಮೇಲೆ ಇಲ್ಲಿ ತೋರಣ ಥರ ಒಂದು ರಂಗೋಲಿನ ಹಾಕ್ಬಿಟ್ಟು ನಾನು ಕಲರ್ ಹಾಕೋಣ ಅಂತ ಹೇಳ್ಬಿಟ್ಟು ಆಮೇಲೆ ಇಲ್ಲಿ ರಂಗೋಲಿ ಶಂಖ ಡಿಸೈನ್ನ ಬಿಡಿಸ್ತಾ ಇದ್ದೀನಿ. ಶಂಖ ಡಿಸೈನ್ ಇದು 8ರಿಂದ 1 ಚುಕ್ಕಿನ ಇಡಬೇಕು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ಲಾಗೂ ಬೇಗನೂ ಬಿಡಿಸ್ಬೋದು, ದೊಡ್ಡದಾಗೂ ಬಿಡಿಸ್ಬೋದು. ತುಂಬ ಚಿಕ್ಕದಾಗಿ ಇಲ್ಲಿ ಜಾಗ ಇಲ್ಲ ನಮ್ಮ ಮನೆ ಹತ್ರ ದೊಡ್ಡದಾಗಿ ರಂಗೋಲಿ ಬಿಡ್ಸೋಕ್ಕೆ. ಅದಕ್ಕೋಸ್ಕರ ತುಳಸಿ ಹತ್ರ ಸ್ವಲ್ಪ ಚಿಕ್ಕದಾಗಿ ಅಷ್ಟೇ ರಂಗೋಲಿ ಬಿಡ್ತಾಯಿದ್ದೀನಿ. ಓಡಾಡೋಕ್ಕೆ ಜಾಗ ಸಾಕಾಗಲ್ಲ. ಆಮೇಲೆ ಎಲ್ಲ ತುಣ್ದಾಡ್ಕೊಂಡು ತಿರುಗ್ತಾ ಇರ್ತಾರೆ, ಮತ್ತೆಲ್ಲ ಕಲರೆಲ್ಲ ಆ ಕಡೆ ಈ ಕಡೆ ಆಗಿಬಿಡುತ್ತೆ ಅಂತ ಶಂಖಗಳಿಗೆ ಇಲ್ಲಿ ಒಂದು 2-3 ಅಷ್ಟೇ ಕಲರ್ ಇತ್ತು ನನಗೆ. ಅದೇ ಕಲರ್ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಶಂಖ ಡಿಸೈನು ಸಖತ್ತಾಗಿ ಬಂದಿದೆ. ಇನ್ನೂ ಗ್ರೀನ್ ಕಲರೆಲ್ಲ ಇದ್ದರೆ ಚೆನ್ನಾಗಿರ್ತಿತ್ತು. ಅದಕ್ಕೆ ಇಲ್ಲಿ ಎಷ್ಟಾಗುತ್ತೆ ಜಾಗ ಅಷ್ಟಕ್ಕೆ ನಾನು ಚಿಕ್ಕದಾಗಿ ಬಿಟ್ಬಿಟ್ಟು ಒಂದು 2-3 ಕಲರ್ ಅಷ್ಟೇ ಹಾಕಿದೆ. ಇವಾಗ ರಂಗೋಲಿ ಎಲ್ಲ ಬಿಡಿಸಿದ್ದಾಯಿತು. ಕಲರನ್ನು ಹಾಕೋಕ್ಕೆ ತುಂಬ ಟೈಮ್ ತೊಗೋತು, ಹಾಗಾಗಿ ಲೇಟಾಗೋಯ್ತು. ಹೊಸ್ಲುಗಳಿಗೆ ಹೂವು ಇಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಸೇವಂತಿಗೆ ಹೂವನ್ನ ಇಡ್ತಾಯಿದ್ದೀನಿ. ಹೂವಿನ ಮೇಲೆ ಒಂದು ಸ್ವಲ್ಪ ಕುಂಕುಮ ಇಟ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕುಂಕುಮನ ಮಧ್ಯದಲ್ಲಿ ಕುಂಕುಮನ ಇಡಿ. ಇಲ್ಲಿ ತುಳಸಿಗೆ ಹತ್ರನೂ ಕೂಡ ನಾನು ಹೂವನ್ನ ಇಡ್ತಾಯಿದ್ದೀನಿ ರಂಗೋಲಿ ಮಧ್ಯ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸ್ವಲ್ಪ ನೋಡಿ ಈ ಥರ ಕುಂಕುಮನ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಹೂವಿನ ಮೇಲೆ. ಇದಕ್ಕೂ ಕೂಡ ನಾನು ಹಾಗೆ ಇಡ್ತಾಯಿದ್ದೀನಿ. ಇವತ್ತೇನಪ್ಪ ಅಂತಂದರೆ ಹಬ್ಬ ಆಗಿರೋದ್ರಿಂದ ಬೆಳಿಗ್ಗೆ ಎದ್ದು ಪೂಜೆ ಮಾಡಿಕೊಂಡು ಬೇಗ ಬೇಗ ಪೂಜೆ ಮಾಡಿ ಅಡುಗೆ ಎಲ್ಲ ಮಾಡಿ ಬೇವು ಬೆಲ್ಲ ಫಸ್ಟು ತಿಂದು ಆಮೇಲೆ ನಾವೇನಿದ್ರು ಊಟ ಮಾಡಬೇಕು. ಇಲ್ಲಿ ನಾನು ಟೀ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಸಾಲ ಟೀ ಮಾಡ್ಕೊಳ್ಳೋದಕ್ಕೆ ಒಂದು ಲೋಟ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಲೆಮನ್ ಗ್ರಾಸ್ ಇದೆ ನಮ್ಮ ಮನೆ ಹತ್ರ. ಲೆಮನ್ ಗ್ರಾಸ್ ಹಾಕ್ಬಿಟ್ಟು ಟೀ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗ್ರೀನ್ ಟೀ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಹಾಲಿಂದೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಮನೆಯವರು ಗ್ರೀನ್ ಟೀ ಕುಡಿಯೋಲ್ಲ, ಅದಕ್ಕೆ ಸ್ವಲ್ಪ ಮಿಲ್ಕ್ ಟೀನೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿ. ಲೆಮನ್ ಗ್ರಾಸು ಅಂದರೆ ಈ ಥರ ಇರುತ್ತೆ, ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ, ತುಂಬಾ ಒಳ್ಳೆಯದು ಕೂಡ. ಇದನ್ನು ಒಂದು ಗರಿನ ಕಿತ್ಕೊಂಡೆ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಅದಕ್ಕೆ ಶುಂಠಿ ಸ್ವಲ್ಪ ತೊಗೊಂಡಿದ್ದೀನಿ, ಒಂದು ಏಲಕ್ಕಿ ಮತ್ತು ಅದ್ರ ಜೊತೆಗೆ ಒಂದೇ ಚೂರು ಚಕ್ಕೆ ತೊಗೊಂಡಿದ್ದೀನಿ, ಒಂದು ಅರ್ಧ ಇಂಚಷ್ಟು. ಇದನ್ನು ಕುದಿಯೋಕ್ಕೆ ಇಟ್ಬಿಡ್ತೀನಿ. ಅದ್ರ ಜೊತೆಗೇನೋ ಸ್ವಲ್ಪ ಟೀ ಪುಡಿನೂ ಹಾಕ್ಕೊಳ್ತೀನಿ. ನೋಡಿ ಶುಂಠಿನ ಈ ಥರ ತುರಿದು ಹಾಕ್ಕೊಳ್ತೀನಿ. ಗೆಜ್ಜೆ ಹಾಕ್ಕೊಂಡಷ್ಟು ರಸ ಬಿಡಲ್ಲ ಅಂದ್ಬಿಟ್ಟು ನಾನು ಯಾವಾಗಲೂ ಇದರಲ್ಲೇ ತುರಿದು ಹಾಕ್ಕೊಳ್ತೀನಿ, ಚೆನ್ನಾಗಿ ರಸ ಬಿಡುತ್ತೆ. ಇವಾಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಿ ಬೇಯೋದಕ್ಕೆ ಇಟ್ಕೊಬಿಡೋಣ. ಚೆನ್ನಾಗಿ ನೋಡಿ ಕುದ್ದಿದೆ, ಅದಕ್ಕೆ ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ಬೆಲ್ಲದ ಟೀ ತುಂಬ ಇಷ್ಟ ನನಗೆ, ಅದಕ್ಕೆ ಬೆಲ್ಲದ ಟೀ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಗಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಬೆಲ್ಲದ ಟೀ. ಅದಕ್ಕೆ ನಾನು ಆವಾಗ ಒಂದೊಂದು ಸತಿ ಸಕ್ಕರೆ ಟೀ ಕುಡಿಯೋಲ್ಲ, ಬೆಲ್ಲ ಹಾಕ್ಕೊಂಡು ಬೆಲ್ಲದ ಟೀ ಮಾಡ್ಕೊಳ್ತೀನಿ. ಇವಾಗ ಇದಕ್ಕೆ ಚೆನ್ನಾಗಿ ಬೆಂದಿದೆ ನೋಡಿ, ಮಸಾಲೆ ಜೊತೆ ಎಲ್ಲ ಚೆನ್ನಾಗಿ ಕುದ್ದಿದೆ, ಅದು ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ. ಅದಕ್ಕೆ 1 ಕಪ್ ಹಾಲು ಹಾಕ್ಕೊಂಡೆ, ಗಟ್ಟಿ ಹಾಲು ಹಾಕ್ಕೊಂಡಿದ್ದೀನಿ 1 ಕಪ್ಪು. ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟೀ. ಕಲರ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ 2 ಕಪ್ ಟೀ ಮಾಡಿಕೊಂಡೆ. ಟೀ ರೆಡಿ ಆಯಿತು. ಟೀ ಎಲ್ಲ ಕುಡ್ದಾದ್ಮೇಲೆ ಆಮೇಲೆ ಎಣ್ಣೆ ಎಲ್ಲ ಹಚ್ಚಬೇಕು ಅಂತ ಅಂದ್ಬಿಟ್ಟು ನಾನು ಎಣ್ಣೆ ಕಾಯೋಕ್ಕೆ ಅಂತ ರೆಡಿ ಮಾಡ್ಕೋಬೇಕು. ಇನ್ನು ಎಣ್ಣೆ ಚೆನ್ನಾಗಿ ಕಾಯಕ್ಕಿಟ್ಟಿದ್ದೀನಿ. ಇದು ಹರಳೆಣ್ಣೆ, ಬರೀ ಹರಳೆಣ್ಣೆನೇ ಕಾಯಕ್ಕಿಟ್ಟಿರೋದು, ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಲ್ಲ. ಹರಳೆಣ್ಣೆ ಹಚ್ಕೊಂಡ್ರೆ ಕಣ್ಣಿಗೆಲ್ಲ ತುಂಬ ತಂಪಾಗುತ್ತೆ. ಈ ಟೈಮಲ್ಲಂತೂ ಬೇಸಿಗೆ ಕಾಲದಲ್ಲಿ ಆವಾಗವಾಗ ಹರಳೆಣ್ಣೆ ಹಚ್ಚುತ್ತಾನೆ ಇರಿ, ನತ್ತಿಗೆ ಚೆನ್ನಾಗಿ ಉಜ್ತಾ ಇರಬೇಕು, ಇಲ್ಲಾಂದರೆ ಕಣ್ಣುಗಳು ತುಂಬ ಉರಿ ಬರ್ತವೆ. ಮಕ್ಕಳಿಗಾಗಲಿ ಬಿಡ್ದಂಗೆ 3 ದಿನಕ್ಕೊಂದು ಸರಿ ಹರಳೆಣ್ಣೆನ ಹಚ್ಚುತ್ತಾ ಇರಿ ನತ್ತಿಗೆ, ಇಲ್ಲಾಂದರೆ ಕಣ್ಣು ತುಂಬ ನಿದ್ರೆ ಬರಲ್ಲ, ಕಣ್ಣಲ್ಲೆಲ್ಲ ಬಿಳಿ ಬಿಳಿಯಾಗಿ ಇದು ಬರುತ್ತೆ. ಮಲಗಿರೋ ಟೈಮಲ್ಲೆಲ್ಲ ಕಣ್ಣು ಕಟ್ಕೊಳಂಗೆ ಆಗ್ತಾ ಇರುತ್ತೆ.
ನಮ್ಮ ಮನೆಯವ್ರಿಗೆ ಸ್ವಲ್ಪ ಹಚ್ಚೋಣ ಅಂತ ಅಂದ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಬುಂಡೆಗೆಲ್ಲ ಎಣ್ಣೆ ಉಜ್ಜುತ್ತಾ ಇದ್ದೀನಿ. ಅವರು ಯಾವಾಗಲೂ ಎಣ್ಣೆನೇ ಹಚ್ಚಿಸ್ಕೊಳಲ್ಲ. ಹಾಗಾಗಿ ಇವತ್ತು ಹಬ್ಬ ಅಂತ ಅಂದ್ಬಿಟ್ಟು ಸ್ನಾನ ಮಾಡ್ತಾರೆ ಅಂತ ಬೆಳಿಗ್ಗೆನೇ ಎಣ್ಣೆ ಎಲ್ಲರಿಗೂ ಉಜ್ಜುತ್ತಾ ಇದ್ದೀನಿ. ನನ್ನ ಮಗನಿಗೂ ಕೂಡ ನತ್ತಿಗೆ ಹಾಕಿಸ್ಕೊತಿದ್ದೀನಿ, ಅವನು ಕೂಡ ಎಣ್ಣೆ ಉಜ್ಜಿಸ್ಕೊಳ್ಳಲ್ಲ. ಮಗಳಿಗೂ ಕೂಡ ಚೆನ್ನಾಗಿ ಹಚ್ಚುತ್ತಾ ಇದ್ದೀನಿ ಎಣ್ಣೆಗೆ. ಹರಳೆಣ್ಣೆ ಅಂದರೆ ಎಲ್ಲರಿಗೂ ಅಂಟಿಸ್ತದೆ ಅಂತ ಅಂದ್ಬಿಟ್ಟು ಯಾರೂ ಎಣ್ಣೆನೇ ಉಜ್ಜಿಸ್ಕೊಳ್ಳಲ್ಲ. ಹಂಗಾಗಿ ಇವತ್ತು ನಾನೇ ಉಜ್ತಾ ಇದ್ದೀನಿ ಎಲ್ಲರಿಗೂ. ಎಣ್ಣೆ ಎಲ್ಲ ಉಜ್ಜಾಯಿತು, ಎಣ್ಣೆ ಎಲ್ಲ ತಲೆ ಎಲ್ಲ ಚೆನ್ನಾಗಿ ಇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಮನೆಯೆಲ್ಲ ಒರೆಸ್ಬಿಟ್ಟು ಸ್ನಾನ ಮಾಡಿಕೊಂಡು ಪೂಜೆ ಸಾಮಾನೆಲ್ಲ ಎತ್ಕೊಂಡು ಎಲ್ಲ ತೊಳೆಯೋಣ ಅಂದ್ಬಿಟ್ಟು ತೊಗೊಂಡೆ ಎಲ್ಲನೂ. ನನ್ನ ಪೂಜೆ ಸಾಮಾನೆಲ್ಲ ತೊಳೆಯೋ ಅಷ್ಟರಲ್ಲಿ ನಮ್ಮ ಮನೆಯವರೆಲ್ಲ ಫೋಟೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ನಾನೆಲ್ಲ ನೀಟಾಗಿ ತೊಳ್ಕೊಂಡು ಅಷ್ಟರಲ್ಲಿ ರೆಡಿ ಮಾಡಿದರು. ನಾನು ಪೂಜೆಗೆಲ್ಲ ಆಮೇಲೆ ಇಟ್ಬಿಟ್ಟು ಎಲ್ಲ ಪೂಜೆ ಎಲ್ಲ ರೆಡಿ ಮಾಡಿದೆ. ಇವರು ಆಮೇಲೆ ಪೂಜೆ ಎಲ್ಲ ಮಾಡಿದ್ರು. ಪೂಜೆ ಎಲ್ಲ ರೆಡಿ ಆಯಿತು. ಆಮೇಲೆ ಅಡುಗೆಗೆ ರೆಡಿ ಮಾಡ್ಕೋಬೇಕಾಗಿತ್ತು. ಫಸ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಬೇವು ಮತ್ತು ಬೆಲ್ಲ ಎಲ್ಲ ತಿಂದು ಮಾಡೋಣ ಅಂತ ಅಂದ್ಬಿಟ್ಟು ಆಮೇಲೆ ಪೂಜೆ ಎಲ್ಲ ಆದಮೇಲೆ ಆಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬೆಳಿಗ್ಗೆ ಬೇಗ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ನಾನು ರೆಡಿ ಆಗೋಕ್ಕೆ ಹೋಗಲಿಲ್ಲ. ಆಮೇಲೆ ರೆಡಿ ಆದರೆ ಆಯಿತು ಅಂತ ಅಂದ್ಬಿಟ್ಟು ಅಡುಗೆ ಎಲ್ಲ ಮಾಡಬೇಕಿತ್ತಲ್ಲ, ಆಮೇಲೆ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಬೇಗ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಹಂಗೆ ಮಾಡಿದೆ. ಏನು ಸೀರೆ ಏನೂ ಉಟ್ಕೊಳ್ಳೋಕ್ಕಾಗಲಿಲ್ಲ. ಬೆಳಿಗ್ಗೆನೇ ಲೇಟಾಗಿ ಹೋಗಿತ್ತು, ತಿಂಡಿ ಮಾಡಬೇಕಾಗಿತ್ತು, ಮಕ್ಕಳೆಲ್ಲ ಹೊಟ್ಟೆ ಹಸಿವು ಅಂತ ಇದ್ದೋ ಅಂತ ಅಂದ್ಬಿಟ್ಟು ಪೂಜೆ ಎಲ್ಲ ಆಯಿತು, ರೆಡಿ ಆಯಿತು. ಎಷ್ಟು ಚೆನ್ನಾಗಿ ನಾನು ಸ್ವಲ್ಪ ಸ್ವೀಟ್ ಮಾಡಿದೆ ಅಷ್ಟೇ, ಕಡಲೆದು ಮತ್ತು ಒಬ್ಬಟ್ಟೆಲ್ಲ ಮಾಡೋಕ್ಕೆ ಆಗಲಿಲ್ಲ ಹಬ್ಬಕ್ಕೆ. ಒಬ್ಬಟ್ಟೆಲ್ಲ ಮಾಡೋದಕ್ಕೆ ಲೇಟ್ ಆಗೋಯಿತು, ಆಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಬ್ಬಟ್ಟು ಮಾಡಲಿಲ್ಲ. ಒಂದು ಕಡಲೆದು ಒಂದು ಲಡ್ಡು ಥರ ಮಾಡಿದೆ, ಉಂಡೆಗಳು ನೈವೇದ್ಯಕ್ಕೆ ಅಂತ ಅಷ್ಟೇ. ಯಾರು ತಿನ್ನಲ್ಲ, ಜಾಸ್ತಿ ಮಾಡಿದ್ರೆ ಸ್ವೀಟ್, ಅದಕ್ಕೆ ಒಂದೊಂದು ಸ್ವಲ್ಪನೇ ಮಾಡಿಕೊಂಡೆ. ಅದರಲ್ಲಿ ಎಲ್ಲರೂ ಖುಷಿಯಾಗಿ ಹಬ್ಬದ ಅಡುಗೆಗಳನ್ನ ಮಾಡಿಕೊಂಡು ಊಟ ಮಾಡಿಕೊಂಡು ಎಂಜಾಯ್ ಮಾಡಿ ಯುಗಾದಿ ಹಬ್ಬಕ್ಕೆ ಎಲ್ಲರೂ ಚೆನ್ನಾಗಿರಲಿ, ಆರೋಗ್ಯವಾಗಿರಲಿ ಅಂತ ನಾನು ಕೂಡ ಹಾರೈಸ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.